ಸ್ನೇಹಿತರೆ, ಇಂದಿನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಈಗ ಟಾಕ್ಸಿಕ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಇದ್ದಾರೆ. ಅದರ ಜೊತೆಗೆ ರಾಮಾಯಣ ಚಿತ್ರದಲ್ಲೂ ಭಾಗಿಯಾಗಿದ್ದಾರೆ. ಇದೆಲ್ಲದರ ಜೊತೆಗೆ ಯಶ್ KGF ಚಾಪ್ಟರ್ 3 ಮಾಡಿಯೇ ಮಾಡ್ತಾರೆ ಎಂಬ ಸುದ್ದಿ ಕೂಡ ಇದೆ. ಆದ್ರೆ ಈಗ ಸಿಕ್ಕಿರುವ ಲೇಟೆಸ್ಟ್ ಮಾಹಿತಿ ಏನಪ್ಪಾ ಅಂದ್ರೆ KGF 3 ಸಿನಿಮಾದಲ್ಲಿ ತಮಿಳಿನ ಸ್ಟಾರ್ ನಟ ಅಜಿತ್ ಬಣ್ಣ ಹಚ್ಚಲಿದ್ದಾರೆ ಎಂಬುದು. ಹಾಗಾದ್ರೆ ಈ ಸಿನಿಮಾದಲ್ಲಿ ಯಶ್ ನಟಿಸುವುದಿಲ್ಲವೇ? KGF ಚಾಪ್ಟರ್ 1 ಮತ್ತು KGF ಚಾಪ್ಟರ್ 2 ಸಿನಿಮಾಗಳಿಂದ ನಟ ಯಶ್, ನಿರ್ದೇಶನ ಪ್ರಶಾಂತ್ ನೀಲ್, ನಿರ್ಮಾಪಕ ವಿಜಯ್ ಕಿರಗಂದೂರು ಎಷ್ಟೊಂದು ಯಶಸ್ಸು ಪಡೆದುಕೊಂಡಿದ್ದಾರೆ ಎಂಬುದು ಎಲ್ರಿಗೂ ಗೊತ್ತಿದೆ. ಹೊಂಬಾಳೆ ಫಿಲ್ಮ್ಸ್ ಇವತ್ತು ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಗುರುತಿಸಿಕೊಳ್ಳುತ್ತಿರುವುದಕ್ಕೆ KGF ಸಿನಿಮಾವೇ ಮೂಲ ಕಾರಣ ಎನ್ನಲಾಗುತ್ತೆ. ಅಂದಹಾಗೆ ಈ ಸಿನಿಮಾದ ಪಾರ್ಟ್ 3ರಲ್ಲಿ ತಮಿಳು ನಟ ಅಜಿತ್ ಕುಮಾರ್ ಕಾಣಿಸಿಕೊಳ್ಳಲಿದ್ದಾರೆ ಎಂಬ ಮಾತು ಬಲವಾಗಿ ಕೇಳಿ ಬರುತ್ತಿದೆ. KGF ಚಾಪ್ಟರ್ 2 ಸಿನಿಮಾ ಮುಗಿಯುವಾಗ ಅದರಲ್ಲಿ ಪಾರ್ಟ್ 3 ಬರುವ ಸೂಚನೆ ನೀಡಲಾಗಿತ್ತು. ನಿರ್ದೇಶಕ ಪ್ರಶಾಂತ್ ನೀಲ್ ಕೂಡ ಅದನ್ನು ಅಲ್ಲಗೆಳೆದಿಲ್ಲ. ಸದ್ಯ ಕೇಳಿ ಬಂದಿರುವ ಮಾಹಿತಿ ಪ್ರಕಾರ ಪ್ರಶಾಂತ್ ನೀಲ್ ಅವರ KGF 3 ಸಿನಿಮಾದಲ್ಲಿ ತಮಿಳು ನಟ ಅಜಿತ್ ಕುಮಾರ್ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತ ಎನ್ನಲಾಗ್ತಿದೆ. ಕಾಲಿವುಡ್ ಮಾತ್ರವಲ್ಲ, ದಕ್ಷಿಣ ಭಾರತದಲ್ಲೇ ಅಜಿತ್ ಕುಮಾರ್ ಸ್ಟಾರ್ ನಟ. ಇದೀಗ ಅವರು KGF ಸೀರೀಸ್ನಲ್ಲಿ ನಟಿಸುತ್ತಾರೆ ಎಂದಾಗ ನಿರೀಕ್ಷೆ ಸಹಜ. ಹಾಗಾದ್ರೆ ಅಜಿತ್ ಎಂಟ್ರಿಯಿಂದಾಗಿ ಯಶ್ಗೆ ಕೋಕ್ ನೀಡಲಾಯ್ತಾ ಎಂಬ ಪ್ರಶ್ನೆ ಹುಟ್ಟಿಕೊಂಡಿದೆ. ಅಥವಾ ಈ ಸಿನಿಮಾದಲ್ಲಿ ಯಶ್ ಜೊತೆಗೆ ಅಜಿತ್ ಕುಮಾರ್ ಕೂಡ ಬಣ್ಣ ಹಚ್ಚುತ್ತಾರಾ ಎಂಬ ಚರ್ಚೆ ಕೂಡ ಕೇಳಿ ಬಂದಿದೆ. ಆದ್ರೆ ಈ ಬಗ್ಗೆ ಸ್ವತಃ ಚಿತ್ರತಂಡವೇ ಅಧಿಕೃತ ಘೋಷಣೆ ಮಾಡಬೇಕಾಗಿದೆ. ನಿರ್ದೇಶಕ ಪ್ರಶಾಂತ್ ನೀಲ್ ಅವರು ಒಟ್ಟು 2 ಸಿನಿಮಾಗಳಿಗೆ ಅಜಿತ್ ಕುಮಾರ್ ಜೊತೆಗೆ ಕಮಿಟ್ ಆಗಿದ್ದಾರೆ. ಮೊದಲು ಅಜಿತ್ ಕುಮಾರ್ ಅವರ 64ನೇ ಸಿನಿಮಾವನ್ನು ಪ್ರಶಾಂತ್ ನೀಲ್ ಕೈಗೆತ್ತಿಕೊಳ್ಳುತ್ತಿದ್ದಾರೆ. ಇದು 2025ರಲ್ಲಿ ಆರಂಭವಾಗಿ 2026ರಲ್ಲಿ ತೆರೆಗೆ ಬರಲಿದೆ ಎಂದು ಹೇಳಲಾಗ್ತಿದೆ. ಅದಾದ ಮೇಲೆ ಅಜಿತ್ ಕುಮಾರ್ ಅವರ 65ನೇ ಸಿನಿಮಾವಾಗಿ KGF 3 ಬರಲಿದೆ ಎಂದು ಹೇಳಲಾಗಿದೆ. ಸದ್ಯ ಪ್ರಶಾಂತ್ ನೀಲ್ ಅವರ ಗಮನವು ಪ್ರಭಾಸ್ ಅವರ ಸಲಾರ್ ಪಾರ್ಟ್ 2 ಮೇಲಿದೆ. ಇದಾದ ಬಳಿಕ ಜೂನಿಯರ್ NTR ಜೊತೆಗೆ ಒಂದು ದೊಡ್ಡ ಸಿನಿಮಾ ಮಾಡಲಿದ್ದಾರೆ. ಅನಂತರ ಅಜಿತ್ ಕುಮಾರ್ ಜೊತೆಗಿನ ಸಿನಿಮಾವನ್ನು ಕೈಗೆತ್ತಿಕೊಳ್ಳಲಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ನಟ ಅಜಿತ್ ಅವರು ಸಿನಿಮಾಗಳ ಕೆಲಸಗಳು ಯಾವತ್ತೂ ಸುದ್ದಿಯಾಗುವುದಿಲ್ಲ. ಅವರ ಪಾಡಿಗೆ ಸಿನಿಮಾಗಳ ಶೂಟಿಂಗ್ನಲ್ಲಿ ಭಾಗಿಯಾಗಿ ಅವುಗಳನ್ನು ಹೇಳಿದ ಸಮಯಕ್ಕೆ ಥಿಯೇಟರ್ಗೆ ತರುವುದಷ್ಟೇ ಅವರ ಮುಖ್ಯ ಉದ್ದೇಶ. ಈಗ ವಿಡಮುಯಾರ್ಚಿ ಸಿನಿಮಾದಲ್ಲಿ ಅಜಿತ್ ಕುಮಾರ್ ಬ್ಯುಸಿ ಆಗಿದ್ದಾರೆ. ಅಕ್ಟೋಬರ್ 31ರಂದು ಈ ಸಿನಿಮಾ ತೆರೆಗೆ ಬರಬೇಕಿದೆ. ಇದರ ಜೊತೆಗೆ ನಿರ್ದೇಶಕ ಅದಿಕ್ ರವಿಚಂದ್ರನ್ ಜೊತೆಗೆ ಗುಡ್ ಬ್ಯಾಡ್ ಅಗ್ಲಿ ಎಂಬ ಮತ್ತೊಂದು ಸಿನಿಮಾಕ್ಕೂ ಅಜಿತ್ ಚಾಲನೆ ನೀಡಿದ್ದಾರೆ. ಆ ಸಿನಿಮಾವನ್ನು ಸಂಕ್ರಾಂತಿ ವೇಳೆಗೆ ರಿಲೀಸ್ ಮಾಡುವುದು ಅವರ ಉದ್ದೇಶ. ಧನ್ಯವಾದಗಳು. ಜೈ ಕರ್ನಾಟಕ.